ಪ್ರತಿಯೊಬ್ಬರ ಗಮನಕ್ಕೆ. ನಮ್ಮೆಲ್ಲರ ತಂದೆ ತಾಯಿಗಳು ನಮ್ಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದಾರೆ. ನಮ್ಮ ಸಾಧನೆಯನ್ನು ಕಣ್ತುಂಬಿಕೊಳ್ಳಲು ಕಾಯುತ್ತಿದ್ದಾರೆ. ತಂದೆ ತಾಯಿಗೆ ವಿಧೇಯರಾಗಿ ಸಾಧಿಸುವ ಛಲ ಇರುವವರು ಮಾತ್ರ ಪೂರ್ತಿ ವಿಡಿಯೋ ನೋಡಿ. ನಮ್ಮ ಭವಿಷ್ಯಕ್ಕಾಗಿ ದುಡಿಯೋಣ, ನಮ್ಮ ಏಳಿಗೆಗಾಗಿ ದುಡಿಯೋಣ, ನಮ್ಮ ತಂದೆ ತಾಯಿಗಳಿಗೋಸ್ಕರ ದುಡಿಯೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾಲೆಡ್ಜ್ ವಿತ್ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಹೈದರ್ ಅಲಿ. ನಮ್ಮ ಮೈಸೂರನ್ನು ಆಳಿದಂತಹ ಹೈದರ್ ಅಲಿಯ ಕೆಲವೊಂದು ಪ್ರಮುಖ ಕಳೆದ ಪರೀಕ್ಷೆಗಳಲ್ಲಿ, ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ನಡೆದಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ನಾನು ಒಂದು ಕಡೆ ಆಯ್ದು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತಂದಿದ್ದೀನಿ. ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ನೀವು ಇದನ್ನು ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಹೇಳ್ತೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊದಲನೆಯ ಪ್ರಶ್ನೆ ಈ ರೀತಿ ಇದೆ: ಹೈದರ್ ಅಲಿಯು ಎಷ್ಟರಲ್ಲಿ ಜನಿಸಿದನು? ಆಪ್ಷನ್ ಎ 1770, ಆಪ್ಷನ್ ಬಿ 1720, ಆಪ್ಷನ್ ಸಿ 1721, ಆಪ್ಷನ್ ಡಿ 1722. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ. ಕ್ರಿಸ್ತಶಕ 1721ರಲ್ಲಿ ಹೈದರ್ ಅಲಿಯು ಜನಿಸಿದನು. ನಿಮ್ಮ ಮುಂದಿನ ಪ್ರಶ್ನೆ: ಹೈದರ್ ಅಲಿಯು ಯಾವ ಸ್ಥಳದಲ್ಲಿ ಜನಿಸಿದನು? ಆಪ್ಷನ್ ಎ ಬೂದಿಕೋಟೆ, ಆಪ್ಷನ್ ಬಿ ದುರ್ಗಾ ಕೋಟೆ, ಚಿತ್ರದುರ್ಗದ ಕೋಟೆ, ಆಪ್ಷನ್ ಸಿ ಕೆಂಪುಕೋಟೆ, ಆಪ್ಷನ್ ಡಿ ದೆಹಲಿಯ ಕೋಟೆ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಬೂದಿಕೋಟೆ. ಹೈದರ್ ಅಲಿಯು ಕೋಲಾರ ಜಿಲ್ಲೆಯಲ್ಲಿರುವ ಬೂದಿಕೋಟೆಯಲ್ಲಿ ಜನಿಸಿದನು. ನಿಮ್ಮ ಮುಂದಿನ ಪ್ರಶ್ನೆ: ಹೈದರ್ ಅಲಿಗೆ ಬಂದಿದ್ದಂತಹ ರೋಗ ಯಾವುದು? ಆಪ್ಷನ್ ಎ ಚರ್ಮ ರೋಗ, ಆಪ್ಷನ್ ಬಿ ಬೆನ್ನುಪಣಿ ರೋಗ, ಆಪ್ಷನ್ ಸಿ ಹೃದಯ ರೋಗ, ಆಪ್ಷನ್ ಡಿ ಮೆದುಳು ರೋಗ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಬೆನ್ನುಪಣಿ ರೋಗ. ಹೈದರ್ ಅಲಿಗೆ ಬಂದಿದ್ದಂತಹ ತೀವ್ರವಾದ ರೋಗದ ಹೆಸರು ಬಂದು ಬೆನ್ನುಪಣಿ ಎಂದು ಕರೆಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ: ಮೊದಲನೇ ಮೈಸೂರು ಯುದ್ಧ ಎಷ್ಟರಲ್ಲಿ ನಡೆಯಿತು? ಆಪ್ಷನ್ ಎ 1667ರಿಂದ 69, ಆಪ್ಷನ್ ಬಿ 1767ರಿಂದ 69, ಆಪ್ಷನ್ ಸಿ 1867ರಿಂದ 69, ಆಪ್ಷನ್ ಡಿ 1967ರಿಂದ 69. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ 1767ರಿಂದ 1769ರವರೆಗೆ ಮೊದಲನೇ ಮೈಸೂರು ಯುದ್ಧ ನಡೆಯಿತು. ನಿಮ್ಮ ಮುಂದನೇ ಪ್ರಶ್ನೆ: ಹೈದರ್ ಅಲಿಯು ಎಷ್ಟರಲ್ಲಿ ಮರಣ ಹೊಂದಿದನು? ಆಪ್ಷನ್ ಎ 1782, ಆಪ್ಷನ್ ಬಿ 1783, ಆಪ್ಷನ್ ಸಿ 1873, ಆಪ್ಷನ್ ಡಿ 1888. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ 1782 ಡಿಸೆಂಬರ್ 7ರಂದು ಹೈದರ್ ಅಲಿಯು ಮರಣವನ್ನು ಹೊಂದುತ್ತಾನೆ.